ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಅಂಬೇಡ್ಕರ್ ವಾದ ಮಂಡ್ಯ ಜಿಲ್ಲೆ ಸಮಿತಿಯ ವತಿಯಿಂದ ಜಿಲ್ಲಾ ಮಟ್ಟದ ಸರ್ವ ಸದಸ್ಯರ ಮಹತ್ವದ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಆರಂಭದಲ್ಲಿ ಸಂಘಟನೆಯ ಮುಖಂಡರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಭೆಯ ಅಧ್ಯಕ್ಷತೆಯನ್ನು ಹಿರಿಯ ಮುಖಂಡರು ಹಾಗೂ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಘಟನೆಯ ಶಕ್ತಿಯನ್ನು ಹೇಗೆ ವರ್ಣಿಸಿದರು. ಯಾವುದೇ ಸಮಸ್ಯೆ ಬಂದರೂ ನಾವೆಲ್ಲ ಒಗ್ಗಟ್ಟಿನಿಂದ ಎದುರಿಸಬೇಕು. ಇಡಿಎಸ್ಎಸ್ ಅಂಬೇಡ್ಕರ್ ವಾದ ಸಂಘಟನೆಯು ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಸಮಾನವಾಗಿ ಶಕ್ತಿ ನೀಡುವಂತಹ ಶಕ್ತಿಯಾಗಿದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಮೈಸೂರು ವಿಭಾಗದ ಸಂಚಾಲಕ ಹಾಲೇಶಪ್ಪರವರು ತನ್ನ ಮನಸ್ಸಿನ ಭಾವನೆಯನ್ನು ತೋಡಿಕೊಂಡರು. ದಲಿತರು ಒಗ್ಗಟ್ಟಾಗದೆ ಇಲ್ಲದಿದ್ದಲ್ಲಿ ಆಗುವ ನಷ್ಟದ ಬಗ್ಗೆ ಹಳ್ಳಿಯ ಗಾದೆ ಮಾತೊಂದು ನೆನಪಿಸಿಕೊಂಡರು. ಮರಕ್ಕೆ ಮೂಲ ಕೊಡಲಿಗೆ ಕಾವು ಎಂಬಂತೆ ಕೊಡಲಿಯಲ್ಲಿ ಹಾಕುವ ಮರದ ಕಾವು ಕೊನೆಗೆ ಮರವನ್ನು ಕಡಿಯಲು ಬಳಕೆಯಾಗುತ್ತದೆ. ಹಾಗಾಗಿ ದಲಿತರು ಒಗ್ಗಟ್ಟಾಗದೆ ಇದ್ದಲ್ಲಿ ನಮಗೆ ನಷ್ಟ ಎಂದು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸೋಮಶೇಖರ ಮೇನಾಗರ ಅವರಿಗೆ ರಿಜಿಸ್ಟರ್ ಪುಸ್ತಕ ನೀಡಲಾಯಿತು. ಕಾರ್ಯಕ್ರಮದ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಹಿ ಮಾಡಿರುವಂತಹ ಅಧಿಕೃತ ರಿಜಿಸ್ಟರ್ ಪುಸ್ತಕವನ್ನು ನೂತನ ಮಂಡ್ಯ ಜಿಲ್ಲಾ ಸಂಚಾಲಕರಾದ ಸೋಮಶೇಖರ ಮೇನಾಗರ ಅವರಿಗೆ ಹಸ್ತಾಂತರಿಸಲಾಯಿತು. ಹಾಗೂ ಸಂಘದ ಹಿರಿಯ ಮುಖಂಡರು ಹಾಗೂ ನೂತನವಾಗಿ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವರದಿ ರಾಜೇಶ್ ವಿಆರ್. ನೋಡಿದ್ದೀನಿ. ನಿಮ್ಮ ಇದನ್ನು ಕೂಡ ಒಂದು ಒಗ್ಗಟ್ಟಿನಿಂದ ಎದುರಿಸಿ ಹೆಣ್ಮಕ್ಕಳಿಗೆ ಮತ್ತು ಪುರುಷರು ಮಹಿಳೆಯರಿಗೆ ಶಕ್ತಿಯನ್ನು ಕುರಿತಕ್ಕಂಥ ಸಂಘಟನೆ ಕರ್ನಾಟಕದಲ್ಲಿ ಸಂಘರ್ಷ. ಆದ್ದರಿಂದ ಮನೆ ಮನೆಯ ಕೃಷ್ಣಪ್ಪನವರು ಮನೆಯ ಜ್ಯೋತಿ ಆಗಬೇಕು. ಅದು ಈ ಸಂಘಟನೆ ಅವರು ನಮಗೆ ಜ್ಯೋತಿಯನ್ನು ಕಲಿಸ್ಕೊಟ್ಟಿದ್ದಾರೆ, ಹೋಗಿದ್ದಾರೆ. ಅದನ್ನು ಆರದಂತೆ ಕಾಪಾಡೋದು ನಮ್ಮ ಕಲೆ. ಅದೇ ರೀತಿ ಅವರು ಕೂಡ ಮನೆಯ ಜ್ಯೋತಿ ಆಗಬೇಕು. ಅವರ ಜೀವಿತಾವಧಿಯಲ್ಲಿ ಭಾಳಷ್ಟು ಕಷ್ಟಗಳು ನೋವುಗಳನ್ನು ಅನುಭವಿಸಿದ್ರು. ಆದರೆ ನಮ್ಮ ಹೇಳಿದ್ರು ನಮ್ಮ ಈರೇಶ್ ಅವರು, ಕೃಷ್ಣಪ್ಪನವರು